ತಪ್ಪಾಯ್ತು ಅನ್ನಲ ಕೂಸು ಮರಿ ಮಾಡಿ ಎತ್ತಾಡಲಿಲ್ಲ ಹಾಡಿಲ್ಲ ಜೋಗುಳ ಚಂದ ಮಾಮನ ತೋರಿ ಕೈ ತುತ್ತು ತಿನ್ನಿಸಿ ತೂಗಿಲ್ಲ ತೋಟಿಲ ನನ್ನೆಲ್ಲ ನೋವ ಕಂಡು ಕಾನುಡವು ಕಣ್ಣೀರು ಸುರಿಸಿದ ಆರಾರಿರಾರೋ ರಾರೋ ರಾರೋ ಆರಾರಿರಾರೋ ಆರಾರಿರಾರೋ ರಾರೋ ರಾರೋ ಆರಾರಿರಾರೋ. ನೋಡಿದ್ರ ಬಾಸು, ಕೊನೆಗೂ ಎಷ್ಟು ನೆಮ್ಮದಿಯಾಗಿ ಅವ್ರು ಮಲ್ಕೊಂಡಿದ್ದಾರೆ ಅಂತ. ಮಗನ್ ಧ್ವನಿಗಿಂತ ದೊಡ್ಡ ಮದ್ದು ತಾಯಿಗೆ ಇಡೀ ಪ್ರಪಂಚದಲ್ಲೇ ಯಾವುದೂ ಇಲ್ಲ ಅನ್ಸುತ್ತೆ. ಹೌದು ಶರತ್, ನಿನ್ನ ಧ್ವನಿ ಅವಳಿಗೆ ಜನ್ಮ ಜನ್ಮಾಂತರದ ನೆಮ್ಮದಿ ಕೊಟ್ಟಿದೆ. ಇನ್ನು ಮುಂದೆ ಅವಳಿಗೆ ಯಾವ ಆಪತ್ತೂ ಬರಲ್ಲ. ಅಯ್ಯೋ ಪಾಪ. ಅಂತ ನಾನ್ ನಿನಗೆ ಖಂಡಿತ ಹೇಳಲ್ಲ ಮಾಡ್ಬೇಕಾ. ನಾನೇನಾದ್ರೂ ನಿನಗೆ ಪಾಪ ಅಂತ ಹೇಳ್ಬಿಟ್ರೆ ಆ ಪಾಪನೇ ಬಂದು ನನಗ್ ಸುತ್ಕೊಳತ್ತೆ. ನನ್ನ ತಂಗಿ ದುರ್ಗಾ ಚಿಕ್ಕವಳಿದ್ದಾಗ ಕೆಟ್ಟವ್ರಿಗೆ ಶಿಕ್ಷೆ ಆದಾಗ ಒಂದ್ ಮಾತು ಹೇಳ್ತಾ ಇದ್ಲು. ಅದನ್ನ ನಾನು ನಿನಗೆ ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೋಬೇಕು. ಹಂಗೆ ಆಗಬೇಕು, ಹಲ್ಲು ಮುರಿಯಬೇಕು, ನಾನ್ ನಗಬೇಕು, ನೀನ್ ಅಳಬೇಕು. ಏ ಅಂಬಿಕಾ, ಬೇಡ, ನನ್ನನ್ನ ರೇಗಿಸ್ಬೇಡ, ಕೆಣಕ್ಬೇಡ ನನ್ನನ್ನ. ನಿನ್ನ ಲಿಮಿಟ್ಸ್ ಅಲ್ಲಿ ನೀನಿರೋ. ಕೋಪ ಕಂಟ್ರೋಲ್ ಮಾಡ್ಬೇಕಾ? ಕೂಲ್. ಇವಾಗ ಬರೀ ನಿನ್ ಕೈ ಸುಟ್ಟಿದೆ, BP ಜಾಸ್ತಿ ಆದ್ರೆ ನಿನ್ ತಲೆನೇ ಒಡೆದೋಗತ್ತೆ. ಪಾಪ, ಈ ಮನೆಯಲ್ಲಿ ಹೇಗಿದ್ದೆ ನೀನು? ಮಹಾರಾಣಿಯಾಗಿದ್ದೆ ಅಲ್ವಾ? ಈಗ ಬಂದಿದ್ದಾರೆ ಈ ಮನೆ ನಿಜವಾದ ಮಹಾರಾಣಿ. ಸ್ಟಾಪ್ ಇಟ್ ಯು ಇಡಿಯಟ್. ನಿನ್ನ ನಂಬಿ ಅಷ್ಟು ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಕ್ಕೆ ನನ್ನ ಸಾಮ್ರಾಜ್ಯನೇ ಮುಳುಗೋ ಹಾಗೆ ಮಾಡಿದ್ಯಾ. ಆಫ್ಟರ್ ಆಲ್ ಆ ಹೆಣ್ಣು ತರ ಇರೋ ಹೆಂಗಸನ್ನ ಗಾಡಿ ಒಳಗೆ ಸಾಕ್ಸೋದಕ್ಕಾಗ್ಲಿಲ್ವಾ ನಿನ್ಗೆ? ಆಕ್ಸಿಡೆಂಟ್ ಆಗೋಯ್ತದ ಆಕ್ಸಿಡೆಂಟು. ನೋಡು, ಅವಳಿಂದ ನನಗೇನಾದ್ರೂ ತೊಂದರೆ ಆದ್ರೆ ನಿನಗ್ ತೊಂದರೆ ತಪ್ಪಿದ್ದಲ್ಲ, ಸಾಯಿಸ್ಬಿಡ್ತೀನಿ ನಿನ್ನ. ಇಡು ಫೋನು. ಅಮ್ಮ, ಬಾಪ ಶರತ್, ಬಾ ಒಳಗೆ. ಕುತ್ಕೋ ಬಾ. ನಿಮ್ಮಮ್ಮಂಗೆ ಚೆನ್ನಾಗಿ ನಿದ್ದೆ ಬಂತ ಶರತ್? ನೀನು ಯಾಕಪ್ಪ ಇಲ್ಲಿಗೆ ಬರೋದಕ್ಕೆ ಹೋದೆ? ನೀನಲ್ಲೇ ಅವಳ ಜೊತೆನೇ ಇರಬೇಕಾಗಿತ್ತು. ಪ್ಲೀಸ್, ಐ ಆಮ್ ರಿಯಲಿ ಸಾರಿ ಮಾ. ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ನಾವೆಲ್ಲರೂ ನಿಮ್ಗೆ ತುಂಬ ಬೇಜಾರು ಮಾಡಿದ್ದೀವಿ ಅಂತ ನನಗೆ ಗೊತ್ತು. ಆ ಸಿಚುವೇಶನಲ್ಲಿ ನಿಮ್ಮನ್ನ ನಾನು ಒಂಟಿಯಾಗಿ ಬಿಟ್ಟಿರಬಾರ್ದಾಗಿತ್ತು. ತಪ್ಪು ಮಾಡಿಬಿಟ್ಟೆ ಅಮ್ಮ. ನಿಮ್ಗೆ ಇದರಿಂದ ನೋವಾಗಿದೆ ಅಂತ ನನಗೆ ಗೊತ್ತು. ದಯವಿಟ್ಟು ಕ್ಷಮಿಸ್ಬಿಡಿ. ಛೇ, ಹೀಗೆಲ್ಲ ಯಾಕೆ ಹೇಳ್ತಾ ಇದ್ಯಾ ಶರತ್? ನನ್ನ ಮಕ್ಕಳು ನನಗೆ ನೋವು ಕೊಡೋದಕ್ಕೆ ಸಾಧ್ಯನಪ್ಪ? ಇಲ್ಲಪ್ಪ. ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ ಅಮ್ಮ. ನೀವು ನಮ್ಮಿಂದ ದೂರ ಇರಬಾರ್ದು. ಆ ಕೃಷ್ಣಂಗೆ ದೇವಕಿ ಯಶೋದೆ ಹೇಗೋ ಹಾಗೆ ನೀವಿಬ್ರು ನನಗಮ್ಮ. ದಾಕ್ಷಾಯಣಿ ಅಮ್ಮ ನನಗೆ ಜನ್ಮ ಕೊಟ್ಟಿರಬಹುದು, ಆದರೆ ಆ ಜನ್ಮಕ್ಕೊಂದು ಅರ್ಥ ಕೊಟ್ಟು ಹಗಲು ಎರಳು ನಮ್ಮನ್ನ ಸಾಕಿ ಬೆಳೆಸಿ ಇಷ್ಟು ದೊಡ್ಡವರಾಗಿ ಮಾಡಿರೋದು ನೀವಮ್ಮ.
ನಿಮ್ಮ ನೆರಳಲ್ಲಿ ನಾವು ಬದುಕಿರೋದಮ್ಮ. ಇಷ್ಟು ವರ್ಷ ನೀವು ಕೊಟ್ಟಿರೋ ಪ್ರೀತಿನ ಹೇಗಮ್ಮ ಮರೆಯೋದಕ್ಕಾಗತ್ತೆ? ಇವತ್ತಿಗೂ ಯಾವತ್ತಿಗೂ ನೀವೇ ನಮ್ಮಮ್ಮ. ಇದು ಯಾವುದೇ ಕಾರಣಕ್ಕೂ ಏನಾದ್ರೂ ಬದ್ದಾಗಲ್ಲ ಅಮ್ಮ. ಶರತ್, ನಾನೆಲ್ಲಿ ನನ್ನ ಮಕ್ಕಳನ್ನ ಕಳ್ಕೊಂಡ್ಬಿಟ್ನೋ ಅಂತ ಸಂಕಟ ಆಗ್ತಾ ಇತ್ತು ಕಣೋ. ಸತ್ಯ, ಈಗ ನಿನ್ನ ಮಾತು ಕೇಳಿ ನನ್ನ ಮನಸ್ಸಿಗೆ ತುಂಬಾ ಸಮಾಧಾನ ಆಗ್ತಿದೆಪ್ಪ. ಥ್ಯಾಂಕ್ ಯು ಮಗನೆ, ಥ್ಯಾಂಕ್ ಯು. ಶರತ್, ಸತ್ಯನೇ ಹೇಳಿದೆ, ನಿಮ್ಮಮ್ಮ ಬಂದು ಅಂತ ಇಲ್ಲಿ ಯಾವುದು ಬದಲಾಗಲ್ಲ. ಆದ್ರೆ ನೆನಪಿಟ್ಕೋ, ನಾನ್ ನಿಮ್ಗಳಿಗೆ ಇವತ್ತಿಗೂ ಯಾವತ್ತಿಗೂ ಅಮ್ಮ ಅಲ್ವೇ ಅಲ್ಲ. ಆದ್ರೂ ನೀ ನನ್ನ ಅಮ್ಮ ಅಂತ ನಂಬಲೇಬೇಕು, ಪ್ರೀತಿ ತೋರಿಸಲೇಬೇಕು. ಡೋಂಟ್ ವರಿ, ಆದಷ್ಟು ಬೇಗ ಅಮ್ಮ ಅನ್ನೋ ಆ ಖುಷಿನ ನಾನೇ ಕಿತ್ಕೊಳ್ತೀನಿ. ದಾಕ್ಷಾಯಿಣಿ ಹೆಣದ ಮೇಲೆ ನನ್ನ ಸಾಮ್ರಾಜ್ಯ ಮತ್ತೆ ಎದ್ದು ನಿಲ್ಲುತ್ತೆ.